ಮಧುಗಿರಿ ತಾಲೂಕು ಕಚೇರಿ ಮುಂದೆ ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡಬೇಕು ಎಂದು ಹಲವು ತಿಂಗಳಿನಿಂದ ಕಂದಾಯ ಇಲಾಖೆ ಕಚೇರಿಗಳಿಗೆ ಅಲೆದಾಡುತ್ತಿದ್ದರು. ಈ ಕುರಿತು ಅಧಿಕೃತವಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ನಂತರ ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ರೂ ಸಹ ಸಂಬಂಧಿಸಿದ ಕಂದಾಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಲಂಚದ ಬೇಡಿಕೆ ಇಟ್ಟು ಅಲೆದಾಡಿಸಿದ್ದಕ್ಕೆ ಆಕ್ರೋಶಗೊಂಡ ರೈತನೊಬ್ಬ ತಾನು ಬೆಳೆದ ಮೂಲಂಗಿಯನ್ನ ಲಂಚವಾಗಿ ನೀಡಲು ಬಂದಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ತಾಲೂಕಿನ ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿಯ ರೈತ ಪ್ರಸನ್ನಕುಮಾರ್ ಅವರಿಗೆ ಈ ಸ್ಥಿತಿ ಬಂದಿದ್ದು, ತಾಲೂಕು ಕಚೇರಿಯ ಮುಂದೆ ಮೈಕ್ ಹಿಡಿದು ನನಗೆ ಲಂಚ ನೀಡಲು ಹಣವಿಲ್ಲ, ಬದಲಿಗೆ ನಾನು ಬೆಳೆದ ಮೂಲಂಗಿಯನ್ನ ಲಂಚವಾಗಿ ನೀಡುತ್ತೇನೆ, ಬನ್ನಿ ಎಂದು ಘೋಷಣೆಯನ್ನ ಕೂಗಿದ್ದು, ಒಂದು ವಾರದೊಳಗಾಗಿ ರಸ್ತೆ ಮಾಡಿಕೊಡದಿದ್ದರೆ ತಹಸೀಲ್ದಾರ್ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನಿರ್ಧಾರ ಮಾಡಿದ್ದೇನೆಂದು ತಿಳಿಸಿದರು. ಮೊನ್ನೆ ಮಧುಗಿರಿ ತಾಲೂಕು ಆಫೀಸ್ ಹತ್ರ ಬಂದ್ಬಿಟ್ಟು ಮೂಲಂಗಿ ಇಟ್ಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜಕ್ಕೇನಹಳ್ಳಿ ನಂದು ಪ್ರಸನ್ನ ಕುಮಾರ್ ಅಂತ ಅಂದ್ಬಿಟ್ಟು ಒಬ್ಬ ರೈತ. ನಾನು ಅವತ್ತು ಪ್ರತಿಭಟನೆಗೆ ದಾರಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಪ್ರತಿಭಟನೆ ಮಾಡಿ ಸುಮಾರು ನಾನು ಇದು ಮಾಡಿದಾಗ ಎಲ್ಲ ಮಾಧ್ಯಮ ವರ್ಗದವರು ಬಂದ್ಬಿಟ್ಟು ನನಗೆ ಒಂದು ಸಹಾಯ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಅದು ತಕ್ಕನಾಗಿ ಅಧಿಕಾರಿಗಳು ಸಮೇತ ಬಂದ್ಬಿಟ್ಟು ಇವತ್ತು ಬಂದು ನಮ್ಮ ಇಬ್ಬರಿಗೂ ಕೂಡಿಸ್ಕೊಂಡು ಕಾಂಪ್ರಮೈಸ್ ಮಾಡಿ ಒಂದು ಅವ್ರ ಜಮೀನಿನ ಬದಿನಲ್ಲಿ ರಸ್ತೆ ಮಾಡ್ಕೊಡೋದಕ್ಕೆ ಎಲ್ಲ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಾಡ್ಕೊಡ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮಾಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಒಂದು ಮಾಧ್ಯಮ ವರ್ಗದವರಿಗೂ ಮತ್ತು ಅಧಿಕಾರಿಗಳು ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ನಂದೇನೋ ತಪ್ಪಿದ್ರೆ ಕ್ಷಮಿಸ್ಬಿಡಿ ದಯವಿಟ್ಟು ಪ್ಲೀಸ್. ಇದರಲ್ಲಿ ಯಾವುದೇ ಒಂದು ದ್ವೇಷ ಇಟ್ಕೊಂಡು ಇದು ಮಾಡಬೇಡಿ. ಯಾಕೆಂದ್ರೆ ಇದೇ ತರ ಅನುಕೂಲನ ಅನಕ್ಷರಸ್ಥ ರೈತರುಗಳಿದ್ದಾರೆ, ಆ ರೈತರುಗಳಿಗೂ ಸಮೇತ ಅನುಕೂಲ ಮಾಡಿಕೊಟ್ರೆ ಅವ್ರ ಜಮೀನು ಇಟ್ಕೊಂಡು ಅವ್ರೇನೋ ಒಂದು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದಕ್ಕೆ ಆಗುತ್ತೆ. ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇದರಿಂದ ಬರುತ್ತೆ. ದಯವಿಟ್ಟು ಅದನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತಿದ್ರು. ಫೆಬ್ರವರಿ 4ರಂದು ಈ ವಿಚಾರವನ್ನ ಅಮೋಘ್ ಟಿವಿ ಪ್ರಸಾರ ಮಾಡುತ್ತಿದ್ದಂತೆಯೇ ಕಂದಾಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ವರದಿಯ ನಂತರ ಕಂದಾಯ ಅಧಿಕಾರಿ ಜಯಪ್ರಕಾಶ್, ವಿಲೇಜ್ ಅಕೌಂಟೆಂಟ್ ಶರಣು ಹಾಗೂ ಸರ್ವೆ ಅಧಿಕಾರಿಗಳು ರೈತನ ಜಮೀನಿಗೆ ಸ್ಥಳಕ್ಕೆ ಧಾವಿಸಿ ಸರ್ವೆಯನ್ನ ನಡೆಸಿ ಒಂದೇ ದಿನದಲ್ಲಿ ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ.